ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಹೇಳಿ. ತೀವ್ರಗಾಮಿಗಳ ಸಾಲಿನಲ್ಲಿ ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಇವರೆಲ್ಲರೂ ಬರ್ತಾರೆ. ಆ ನಂತರದ ಕಾಲದಲ್ಲಿ ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಖುದಿರಾಮ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರೆಲ್ಲರೂ ಬರ್ತಾರೆ. ಮಂದಗಾಮಿ ಇದರಲ್ಲಿ ಗೋಪಾಲಕೃಷ್ಣ ಗೋಖಲೆ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ಪಟೇಲ್, ಸರೋಜಿನಿ ನಾಯ್ಡು, ಹೀಗೆ ಗೋಖಲೆಯವರ ಅನುಯಾಯಿಗಳು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯರಾಗಿರ್ತಾರೆ. ಇಬ್ಬರ ಉದ್ದೇಶವೂ ಒಂದೇ, ಒಂದು ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅನ್ನೋದು. ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಎಂಬುದನ್ನು ಪ್ರತಿಪಾದಿಸ್ತಾ ಚಳವಳಿಯಲ್ಲಿ ಮುನ್ನುಗ್ಗುತ್ತಾ ಬಂದರು. ಗೋಖಲೆಯವರ ಒಂದು ಪಂಥ ಏನಿತ್ತು, ಅವರೆಲ್ಲ ಮಂದಗಾಮಿಗಳಾಗಿದ್ದರು. ಬ್ರಿಟಿಷರ ಜೊತೆಯಲ್ಲಿ ಹೋರಾಟಕ್ಕೆ ನಿಲ್ಲದೆ ಒಂದಿಷ್ಟು ಅವರ ಜೊತೆಯಲ್ಲಿ ಮನವೊಲಿಸಿ ಸ್ವಾತಂತ್ರ್ಯವನ್ನು ಗಳಿಸಬೇಕು ಎಂಬಂತಹ ಒಂದು ಆಲೋಚನೆಯಲ್ಲಿ ಇದ್ದವರು. ಕೊನೆಗೆ ಮಂದಗಾಮಿಗಳು ಸಹ ತೀವ್ರಗಾಮಿಗಳ ರೀತಿಯಲ್ಲಿ ಹೋರಾಟಕ್ಕೆ ನಿಂತಾಗ ಇಡೀ ಭಾರತ ಸ್ವತಂತ್ರವಾಯಿತು ಎಂಬುದು ಇತಿಹಾಸ. ಇದರಲ್ಲಿ ಮುಖ್ಯವಾಗಿ ನಾನು ಇಲ್ಲಿ ತೆಗೆದುಕೊಳ್ಳೋದು ಯಾರನ್ನು ಅಂತ ಹೇಳಿದ್ರೆ ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್ ಬದುಕಿದ್ದು ಕೇವಲ 24 ವರ್ಷಗಳು. ಆ 24 ವರ್ಷಗಳು ಇಡೀ ತಮ್ಮ ಜೀವನವನ್ನು ಭಾರತದ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಎಂತಹ ಶಿಕ್ಷೆಗೂ ಎದೆಯೊಡ್ಡಿ ನಿಲ್ಲುವಂತಹ ಧೈರ್ಯ, ಸಾಹಸ ಚಂದ್ರಶೇಖರ್ ಆಜಾದ್ ಅವರದು. ಅದರಲ್ಲಿ ಮುಖ್ಯವಾಗಿ ಒಂದು ಇನ್ಸಿಡೆಂಟನ್ನು ಹೇಳಬೇಕು ಅಂದರೆ, ಫೆಬ್ರವರಿ 25, 1922 ಸಂಜೆ ಕಾಶಿಪಟ್ಟಣದಲ್ಲಿ ಸುಮಾರು 15 ವರ್ಷದ ಬಾಲಕನಿಗೆ ಚಡಿಯೇಟಿನ ಶಿಕ್ಷೆ ವಿಧಿಸಲಾಗಿತ್ತು. ಅಲ್ಲಿಯ ಮ್ಯಾಜಿಸ್ಟ್ರೇಟ್ರವರು ಅದನ್ನು ಜಾರಿಗೊಳಿಸಿದರು. ಹೀಗೆ 15 ಚಡಿಯೇಟನ್ನು ಕೊಡ್ತಾ ಇದ್ದವನು ಒಬ್ಬ ಖೈದಿ. ಅದನ್ನು ಆರ್ಡರ್ ಮಾಡಿದ್ದವರು ಅಲ್ಲಿನ ಮ್ಯಾಜಿಸ್ಟ್ರೇಟ್ರು. ಆ 15 ಚಡಿಯೇಟನ್ನು ಎದೆಯೊಡ್ಡಿ ಅನುಭವಿಸ್ತಿದ್ದಂತಹ ಮತ್ತಾರೂ ಅಲ್ಲ, ಚಂದ್ರಶೇಖರ್ ಆಜಾದ್. ಇವನೇನು ಕೊಲೆ ಮಾಡಿದ್ನೆ, ದರೋಡೆ ಮಾಡಿದ್ನೆ, ಕಳ್ಳತನ ಮಾಡಿದ್ನೆ? ಖಂಡಿತ ಇಲ್ಲ. ಚಳವಳಿಗಾರರು ತಮ್ಮ ಚಳವಳಿಯನ್ನು ಮುಂದುವರಿಸ್ತಿದ್ದಾಗ ಪೊಲೀಸರು ಅದನ್ನು ತಡೀಲಿಕ್ಕೆ ಲಾಠಿ ಪ್ರಹಾರವನ್ನು ಮಾಡಿದ್ರು. ಸಿಕ್ಕ ಕಡೆ ಅವರಿಗೆ ಹೊಡಿಲಿಕ್ಕೆ ಶುರು ಮಾಡಿದ್ರು, ಹಿಂಸಿಸಲಿಕ್ಕೆ ಶುರು ಮಾಡಿದ್ರು. ಅನೇಕ ಚಳವಳಿಗಾರರಿಗೂ ಭಾರೀ ಪೆಟ್ಟಾಯಿತು, ಗಾಯಗಳಾದವು. ಇದನ್ನು ಸಹಿಸದಂತಹ ಈ ಬಾಲಕ ಚಂದ್ರಶೇಖರ್ ಒಂದು ಕಲ್ಲನ್ನು ತೆಗೆದುಕೊಂಡು ಒಬ್ಬ ಪೊಲೀಸ್ ಅಧಿಕಾರಿಗೆ ಬೀಸ್ತಾನೆ. ಆತ ಕಿರಿಚಿಕೊಳ್ತಾನೆ, ನೋವಾಗುತ್ತೆ ಅವನಿಗೆ. ತಕ್ಷಣವೇ ಹಿಡಿದು ಆತನನ್ನು ಬಂಧಿಸಲಾಗುತ್ತೆ. ಬಂಧಿಸಿ ಆತನಿಗೆ ವಿಚಾರಣೆಯನ್ನು ನಡೆಸಿ 15 ಚಡಿಯೇಟಿನ ಶಿಕ್ಷೆಯನ್ನು ನೀಡಲಾಗುತ್ತೆ. ಭಾರತ ಮಾತೆಗೆ ಜಯವಾಗಲಿ, ಮಹಾತ್ಮ ಗಾಂಧಿಗೆ ಜಯವಾಗಲಿ, ವಂದೇ ಮಾತರಂ, ಹೀಗೆ ಅದನ್ನು ಪಠಿಸುತ್ತಾ ಜೈಕಾರ ಹಾಕುತ್ತಾ ಆ ಚಡಿಯೇಟಿನ ಶಿಕ್ಷೆಯನ್ನು ಎದೆಗುಂದದೆ ಆ ಹುಡುಗ ಅನುಭವಿಸ್ತಾನೆ. ಅವನೇ ಚಂದ್ರಶೇಖರ್ ಆಜಾದ್. ಮುಂದೆ ದೊಡ್ಡ ಕ್ರಾಂತಿಕಾರಿಯಾಗಿ ಇಡೀ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿ ತನ್ನದೇ ಆದ ಕೊಡುಗೆಯನ್ನು ನೀಡಿ ಇಡೀ ಜೀವನವನ್ನು ಸ್ವಾತಂತ್ರ್ಯ ಚಳವಳಿಗೆ ಸಮರ್ಪಿಸಿ ಪ್ರಾಣಾರ್ಪಣೆ ಮಾಡಿದಂತಹ ಚಂದ್ರಶೇಖರ್ ಆಜಾದ್. ನಾವಿವತ್ತು ಅನುಭವಿಸ್ತಿರುವಂತಹ ಸ್ವಾತಂತ್ರ್ಯ ಇವರ ಪ್ರಾಣಾರ್ಪಣೆಯಿಂದ ಮಾತ್ರ ಅದು ಸಾಧ್ಯ ಆಗಿದೆ. ಇದೇ ರೀತಿಯಲ್ಲಿ ಸಹಸ್ರಾರು ಲಕ್ಷಾಂತರ ಭಾರತೀಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಇವತ್ತು ನಾವು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳು, ಅದನ್ನು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ಈ ಎಲ್ಲ ವೀರಾಗ್ರಣಿಗಳು ಭಾರತ ಮಾತೆಯನ್ನು ಬಂಧನ ಮುಕ್ತಗೊಳಿಸಲು ನಡೆಸಿದಂತಹ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ನಾವು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳಾಗಿ ಸುಖಿಗಳಾಗಿದ್ದೇವೆ. ಈ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಮತ್ತೊಂದು ವಿಡಿಯೋದಲ್ಲಿ ಚಂದ್ರಶೇಖರ್ ಆಜಾದ್ ಅವರ ಮುಂದಿನ ಹಾದಿ ಹೇಗಿತ್ತು,
ಬಾಲಕನಾಗಿದ್ದಾಗ ಚಡಿಯೇಟನ್ನು ತಿಂದಂತಹ ಚಂದ್ರಶೇಖರ್ ಆಜಾದ್ ಬೆಳೆಯುತ್ತಾ ಹೇಗೆ ಮುಂದೆ ಹೋಗ್ತಾನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಪಾಲ್ಗೊಳ್ತಾನೆ ಎಂಬಂತಹ ಸಂಕ್ಷಿಪ್ತ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ನಮಸ್ಕಾರ.